ಇವತ್ತು ತುಂಬಾ ಒಂಥರ ಹೆಮ್ಮೆ ದಿವಸನೇ ನಮ್ಗೆ, ಬಿಕಾಸ್ ಇವತ್ತು ನಮ್ ತ್ರಿಲೋಕದ ಗೃಹ ಪ್ರವೇಶ. ಹೆಣ್ಮಕ್ಳನ್ನ ರೆಡಿ ಮಾಡಿಸಿ ಹೊಡ್ಸ್ಬೇಕು ಅಂತಂದ್ರೆ ಯಪ್ಪ, ನಾವೇನಾದ್ರು ರೆಡಿ ಆಗಿಲ್ಲ ಅಂದ್ರೆ ಆಮೇಲೆ ಹೇಳ್ತೀರಾ. ಅವ್ಳಿಗೆ ಮೆಹಂದಿ ಹಾಕ್ಸಕ್ಕೆ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಕೂತಿದ್ದೀನಿ. ಪಕ್ಕ ಬೈಸ್ಕೊಳ್ಳೋ ಪ್ರೋಗ್ರಾಮ್ ಇದೆ. ತ್ರಿಲೋಕ ಅಂತ ಬರ್ಸಿದೀನಿ. ನಮ್ ಅಕ್ಕ ಲಚ್ಚು ಹೆಸರು ಬರ್ಸಿದೀನಿ. ಕಂಡಿದ್ದೀರಿ ಏನಿದೆ ನೇಮು? ಆಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನಂದು ಔಟ್ಫಿಟ್. ಇದು ಒನ್ ಆಫ್ ಮೈ ಫೇವ್ರೆಟ್ ಸಾರಿ ಅಂತ ಹೇಳ್ಬೋದು. ನನಗೆ ಅನ್ಸದೆ ನಾನು ಇವತ್ತು ತುಂಬಾ ಪ್ರಿಟಿಯಾಗಿ ಕಾಣ್ತಾ ಇದೀನಿ ಅಂತ. ತುಂಬಾ ಚೆನ್ನಾಗಿದೆ. ಏನ್ ಗೊತ್ತಾ, ಒಂದ್ ಹುಡುಗಿ ಯಾವಾಗ ಚೆನ್ನಾಗಿ ಕಾಣಿಸೋದು ಹುಡುಗ ಚೆನ್ನಾಗಿ ನೋಡ್ಕೊಂಡಾಗ. ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಟ್ರೈಲರ್ ಮತ್ತೆ ತಮ್ಮ ನೋಡಿರ್ತೀರಾ. ಏನ್ ವಿಷಯ ಅಂತ ಅಂದ್ರೆ, ಇವತ್ತು ನಮ್ಮ ಅಕ್ಕ ಅವ್ರ ಮನೆ ಗೃಹ ಪ್ರವೇಶ. ಎಸ್, ಆಕ್ಚುಲಿ ಇವತ್ತಲ್ಲ, ನಾಳೆ. ಸೊ ನಾಳೆ ಬಂದು ನಮ್ಮ ಅಕ್ಕ ಅವ್ರ ಮನೆ ಗೃಹ ಪ್ರವೇಶ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವಿಬ್ರು ಹೇಗೆ ಇಲ್ಲಿ ಪ್ರಿಪರೇಷನ್ ಮಾಡ್ತಾ ಇದೀವಿ ಅಂತ ನಾವು ಈ ಬ್ಲಾಗ್ ಅಲ್ಲಿ ನಿಮ್ಗೆ ತೋರಿಸ್ತೀವಿ. ಸೊ ಬೇಸಿಕ್ಲಿ ಇದೊಂದು ಡೈಲಿ ಲಾಗ್ ಅಂತ ಹೇಳ್ಬೋದು, ಜೊತೆಗೆ ಒಂದು ಪ್ರಿಪರೇಷನ್ ಲಾಗ್ ಇರುತ್ತೆ. ಸೊ ನಾನು ಮತ್ತೆ ನಂದು ಯಾವ ತರ ರೆಡಿ ಆಗ್ತೀವಿ, ಯಾವ ತರ ಬಟ್ಟೆನ ತಗೊಳ್ತೀವಿ. ಇನ್ನು ಆಕ್ಚುಲಿ ಶಾಪಿಂಗ್ ಆಗಿಲ್ಲ. ಇವಳ್ದು ಮೆಹಂದಿ ಹಾಕೊಬೇಕು, ಇನ್ನು ನಾವಿಬ್ರು ಸಲೂನ್ ಹೋಗ್ಬಿಟ್ಟು ಗ್ರೂಮ್ ಮಾಡ್ಕೊಬೇಕು. ಅದೆಲ್ಲ ಪೆಂಡಿಂಗ್ ಇದೆ. ಸೊ ಇವಾಗ ಸ್ವಲ್ಪ ಟೈಮ್ ಇದೆ. ಇಟ್ಸ್ ಆಲ್ರೆಡಿ 8 o'clock ಇನ್ ದ ನೈಟ್ ಅಂಡ್ ಪ್ರೀವಿಯಸ್ ನಾವು ಶೂಟ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ಸೊ ಬೇಗ ಹೋಗೋಣ, ಎಲ್ಲ ಬೇಗ ತಯಾರಿ ಮಾಡೋಣ. ಎಸ್, ಸೊ ಯಾವ ತರ ರೆಡಿ ಆಗ್ತೀವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಏನೋ ವಿಡಿಯೋ ನೋಡಿ ಇಷ್ಟ ಆದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಓಕೆ, ಸೊ ಬನ್ನಿ, ಲೆಟ್ಸ್ ಗೋ. ಸೊ ಫಸ್ಟ್ ಇವಾಗ ನಾವು ಸೆಲೂನ್ಗೆ ಹೋಗೋಣ. ಆಕ್ಚುಲಿ ನಾವು ಕಾರ್ ತೆಗಿತಾ ಇಲ್ಲ, ಬಿಕಾಸ್ ಟ್ರಾಫಿಕ್ ಇರ್ಬೋದು, ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಾವು ಬೈಕಲ್ಲಿ ಹೋಗೋಣ. ಸೊ ನೋಡಿ, ನಮ್ಮ ಮೋನ ಬೈಕ್ ತೆಗಿತಾ ಇದ್ದಾರೆ. ಸೊ ಫೈನಲಿ ನಾವು ಸೆಲೂನ್ಗೆ ರೀಚ್ ಆಗಿದ್ದೀವಿ. ಎಸ್, ಇದು ಬಂದು ನಾನು ರೆಗ್ಯುಲರ್ ಆಗಿ ಬರುವಂತ ನನ್ನ ಹೇರ್ ಸ್ಟೈಲಿಸ್ಟು. ಸೊ ಮೇಡಮ್ ಕೋರ್ಮಂಗ್ಲಿಂದ ಜೆಟ್ನಾಗ ಈ ಕಡೆ ಶಿಫ್ಟ್ ಆಗಿದ್ದಾರಲ್ಲ, ಸೊ ಇನ್ಮೇಲೆ ನನ್ನ ಜೊತೆನೇ ಬರಬೇಕು. ನಾನು ವೀಕೆಂಡ್ಸ್ ಹೋಗಿದ್ದೆ ಕೋರ್ಮಂಗ್ಲಿಗೆ, ಬಟ್ ನನಗೆ ನಿಜವಾಗ್ಲೂ ಟೈಮ್ ಸಿಕ್ಕಿಲ್ಲ ಹೋಗೋಕ್ಕೆ. ಬಟ್ ಅದಕ್ಕೆ ಇವಾಗ ಪಟ್ಟಂತ ಹೋಗಿ ನಾನು ಹೇರ್ ಸ್ಟೈಲಿಸ್ಟ್ ಫೋನ್ ಮಾಡಿದ್ದೆ, ಪಾಪ ಅವೈಲೇಬಲ್ ಇದೆ, ಈಗ ಇಮಿಡಿಯೇಟಾಗಿ ಬನ್ನಿ ಅಂತಂದಿದ್ದೆ. ಹಲೋ ಸದ್ಯಕ್ಕೆ ಏನು ಹೇರ್ ಏನು ಜಾಸ್ತಿ ಏನು ಬೆಳೆದಿಲ್ಲ, ಬಟ್ ಜಸ್ಟ್ ಲೈಟಾಗಿ ಸ್ವಲ್ಪ ಶೇಪ್ ತೆಗಿಸ್ತೀನಿ. ಬಿಯರ್ಡು ಮತ್ತು ಸ್ಪ್ಲಿಟ್ ಎಂಡ್ ತೆಗಿಸ್ಬೇಕು. ಮೇಡಮ್ ಅವ್ರು ಆ ಕಡೆ ಹೋಗಿದ್ದಾರೆ ಗ್ರೂಮಿಂಗ್ಗೆ, ಬರಲಿ. ಹಾಂ, ಸೊ ಫೈನಲಿ ನಮ್ದು ಇವಾಗ ನನ್ನ ಮೋಂದು ಹೇರ್ ಕಟ್ ಆಯಿತು. ಆ್ಯಂಡ್ ನಂದು ಏನೋ ಸ್ವಲ್ಪ ಕೆಲಸ ಇತ್ತು, ಮುಗೀತು, ಎಲ್ಲ ಪ್ರತಿಯೊಂದು ಮುಗೀತು ಇಲ್ಲಿ. ಆ್ಯಂಡ್ ಇವಾಗ ಹೊರಡಬೇಕು. ನೀವು ನೋಡ್ಬೋದು ಮೋನ್ ಚೆನ್ನಾಗಿ ಕಾಣ್ತಾ ಇದ್ದಾರೆ ಆ್ಯಕ್ಚುಲಿ. ಸರ್ ಇವಾಗ ಹೇರ್ ಸೆಟ್ಟಿಂಗ್ಗೆ ಕೂತ್ಕೊಂಡಿದ್ದಾರೆ. ಹೇರ್ ವಾಶ್ ಸಾರಿ. ಸೊ ಆ್ಯಕ್ಚುಲಿ ಸರ್ವಿಸ್ ತುಂಬ ಚೆನ್ನಾಗಿದೆ ಇಲ್ಲಿ. ನನ್ನ ಆ್ಯಕ್ಚುಲಿ ಮೆಹಂದಿ ಎಲ್ಲ ಹಾಕಿಸ್ಕೋಬೇಕಿತ್ತು, ಬಟ್ ಐ ಡೋಂಟ್ ನೋ ನಾನು ಮೆಹಂದಿ ಹಾಕಿಸ್ಕೊತೀನೋ ಇಲ್ವೋ. ಬಟ್ ಸದ್ಯಕ್ಕೆ ಪಾರ್ಲರ್ ಸಲೂನ್ದು ಒಂದು ಏನು ಕೆಲಸ ಇತ್ತಲ್ಲ ಅದೆಲ್ಲ ಮುಗೀತು. ಆ್ಯಂಡ್ ಇದಾದಮೇಲೆ ನಾವು ಮನೆಗೆ ಹೊರಡ್ಬೇಕು ಅರ್ಜೆಂಟು, ಬಿಕಾಸ್ ನಾನು ಸೀರೆ ಎಲ್ಲ ರೆಡಿ ಮಾಡ್ಕೋಬೇಕು. ಓಕೆ, ಸೊ ಸಲೂನ್ಗೆ ಹೋಗಿದ್ದ ಕೆಲಸ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಮೇಡಮ್ಗೆ ನಾನು ಮೆಹಂದಿ ಹಾಕಿಸ್ಕೊತಾ ಇದ್ದೀನಿ. ಮೆಹಂದಿ ಹಾಕಿಸ್ಕೊಳ್ತಾ ಇದ್ದಾರೆ ಮೇಡಮ್ ಫಂಕ್ಷನ್ಗೆ. ಇವಾಗ ಮನೇಲೆಲ್ಲ ಕೆಲಸ ಇವಾಗ ಮೋನ ಮಾಡ್ತಾರೆ. ಇವಾಗ ಅದಕ್ಕೆ ನೋಡಿ ಲೇಟ್ ನೈಟ್ ಕರ್ಕೊಂಡ್ ಬಂದಿದ್ದೀನಿ. ಏನು ಕೆಲಸ ಇಲ್ಲ, ಇವಾಗ ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಆಕ್ಚುಲಿ ಇವಾಗ ತುಂಬಾ ಕೆಲಸ ಇದೆ ಮನೇಲಿ, ಬಿಕಾಸ್ ನಾವು ಮನೆ ಫುಲ್ ಮೆಸ್ ಆಗಿಬಿಟ್ಟಿದ್ದೀವಿ. ಸ್ವಲ್ಪ ಒಣಗೋ ತನಕ ಅಟ್ಲೀಸ್ಟ್ 2 hours ಹಂಗೆ ಇಟ್ಕೋತೀನಿ. ಆಮೇಲೆ ನಮ್ಮ ಕೆಲಸ ಶುರು ಹಚ್ಕೋಬೇಕು ಮನೇಲಿ. ಲಚ್ಚು ಮತ್ತೆ ಅಕ್ಕ ಪಪ್ಪ ಏನೋ ಮೆಹಂದಿ ಹಾಕ್ಸ್ಕೊಳಕ್ ಆಗಿಲ್ಲ. ಲಚ್ಚುಗೆ ಇಲ್ಲೇ ಲೊಕೇಶನ್ ಕಳ್ಸಿದೀನಿ, ಬೈ ಕರಿಬೇಕಾಯ್ತು. ಅವರೇ ಮೇನ್ ಆಕ್ಚುಲಿ, ಅವ್ರನ್ನ ಬಿಟ್ಬಿಟ್ಟು ನೀನ್ ಹಾಕ್ಸ್ಕೊಳ್ತಾ ಇದೀಯ. ಏನ್ ಮಾಡೋದು, ಅವ್ರನ್ನೇ ಬಾ ಅಂತ ಹೇಳಿದೀನಿ. ಅಕ್ಕಗೆ ಪಾಪ ಅವಳು ಕೋರ್ಮಂಗ್ಲ ಹೊರಟ್ಬಿಟ್ಲು. ಆಕ್ಚುಲಿ ನಮ್ಗೆ ಈ ಐಡಿಯಾ ಮುಂಚೆನೆ ಬಂದಿದ್ದೆ, ನಾನು ಇವ್ರನ್ನೇ ಎಲ್ಲ ಕಳ್ಸ್ಕೊತಾ ಇದ್ದೆ. ಬಟ್ ನಾನು ಇವಾಗ ನಾನು ಬೇರೆ ಕೆಲ್ಸದ ಮೇಲೆ ಹೋಗಿದ್ದೆ. ಸೊ ಇವಾಗ ಅಂದ್ರೆ ಏನಾಯ್ತು, ನಾವು ಇಲ್ಲಿ ಸಲೂನ್ ಎಲ್ಲ ಮುಗಿಸ್ಕೊಂಡು ಜಯನಗರ್ಗೆ ಹೋಗೋ ಪ್ಲಾನ್ ಇತ್ತು ಮೆಹಂದಿ ಹಾಕ್ಕೊಳ್ಳೋದಕ್ಕೆ. ಬಟ್ ಇಲ್ಲೇ ಹತ್ರದಲ್ಲೇ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಆಮೇಲೆ ನೋಡಿದ್ರೆ ಇಲ್ಲೇ ಮನೆ ಪಕ್ಕನೇ ಇತ್ತು ಬ್ರಿಗೇಡ್ ನಿಮ್ಮ ಹತ್ರ. ಸೊ ಇವಾಗ ಇಲ್ಲೇ ಬಂದು ಹಾಕ್ಕೊಳ್ತಾ ಇದೀವಿ. ಅವ್ರಿಗೆ ಫೋನ್ ಮಾಡಿದ್ವಿ, ಪಾಪ ಅವ್ರು ಆಲ್ರೆಡಿ ಕೋರ್ಮಂಗ್ಲ ಹೊರಟ್ಬಿಟ್ಟಿದ್ದಾರೆ. ಸೊ ಏನ್ ಮಾಡಕ್ಕಾಗಲ್ಲ, ಲಚ್ಚು ಒಬ್ರು ಇದಾರೆ, ಮೋಸ್ಟ್ಲಿ ಲಚ್ಚು ಅವ್ರು ಬಂದ್ಬಿಟ್ಟು ಹಾಕ್ಸ್ಕೊಬಹುದು. ಆಕ್ಚುಲಿ ನಾ ಇನ್ನ ಸೀರೆ ತೆಗ್ದಿಲ್ಲ, ಏನೂ ಮಾಡಿಲ್ಲ. ನಂದು ಬಟ್ಟೆ ತಗೋಬೇಕು. ಮೋನಾನು ಬಟ್ಟೆ ನಾಳೆ ಯಾವಾಗ ತೊಗೊಳೋದು ನಾವು? ಗೃಹ ಪ್ರವೇಶ. ಗೈಸ್ ನೋಡಿ, ನಾವು ನಮ್ದೇನಿದೆ ಕೆಲಸ ಎಲ್ಲಾನು ಬಿಟ್ಬಿಟ್ಟು ಹೆಣ್ಮಕ್ಳಿಗೋಸ್ಕರ ಬಂದಿದ್ದೀವಿ ಆಚೆ. ಗಂಡ್ಮಕ್ಳಿಗೆ ಯಾರು ನೋಡ್ತಾರೆ? ಗಂಡ್ಮಕ್ಳಿಗೆ ಯಾರು ನೋಡ್ತಾರೆ ಅಂದ್ರೆ ನಾವು ಹೆಣ್ಮಕ್ಳಿಗೆ ಏನೋ ಪಾಪ ಚೆನ್ನಾಗಿ ರೆಡಿ ಆಗಿದ್ದಾರೆ. ಇದು ಯಾರು ನೋಡ್ತಾರೆ ಯಾರು ನೋಡಲ್ಲ ಅನ್ನೋದಲ್ಲ ಟಾಪಿಕ್. ನಮ್ ಕೆಲಸ ಎಲ್ಲ ಬಿಟ್ಬಿಟ್ಟು ನಿಂದು ಮೆಹಂದಿ ಹಾಕ್ಸ್ಕೊಳಕ್ ಬಂದು ನಿಂತಿದ್ದೀನಿ ನಾನು. ಇದು ಮೆಹಂದಿ ಇಲ್ಲಾಂದ್ರೆ ನಡೆಯುತ್ತೆ, ಬಟ್ಟೆ ಇಲ್ಲಾಂದ್ರೆ ನಡೆಯುತ್ತಾ?
ಇದೆಲ್ಲ ಹಸ್ಬೆಂಡ್ಸ್ ಡ್ಯೂಟಿ. ಎಷ್ಟೊತ್ತಾಗುತ್ತೆ ಇದು ಹಾಕೋದಕ್ಕೆ? ನನಗೆ ಒಂದು 20 ಮಿನಿಟ್ಸ್ ಹಿಡಿಬೋದು ಪ್ರಾಬ್ಲಿ. 20 ಮಿನಿಟ್ಸ್ ನಾನು ಕರ್ದಿದ್ದೀನಿ. ಹಾಂ. ಆ್ಯಕ್ಚುಲಿ ಮೇಡಮ್ ಅವರು ಇನ್ನು ಮೆಹಂದಿ ಹಾಕ್ಸ್ಕೊಳ್ತಾ ಇದ್ರು. ನಾನು ಅಲ್ಲಿ ನಿಂತ್ಕೊಂಡು ಏನು ಮಾಡಲಿ, ಅದಕ್ಕೆ ಸ್ವಲ್ಪ ಶಾಪಿಂಗ್ ಏನಾರು ನೋಡೋಣ ಅಂತಬಿಟ್ಟು ಝೀ ಕೋಡ್ ಹತ್ರ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೆ ಆ್ಯಕ್ಚುಲಿ ಇಲ್ಲಿ ಝೀ ಕೋಡ್ ಹತ್ರ. ಮನೆ ಹತ್ರನೇ ಇದೆ, ಯಾವತ್ತೂ ಬಂದಿರಲಿಲ್ಲ. ಸುಮ್ಮನೆ ಇವತ್ತು ಟೈಮ್ ಪಾಸ್ ಮಾಡೋಣ ಅಂತಬಿಟ್ಟು ಬಂದೆ. ನೋಡೋಣ ಇಲ್ಲಿ ಅದು ಇಷ್ಟ ಆದರೆ ತೊಗೊಳ್ತೀನಿ. ಏನು ಗೊತ್ತಾ, ಅವ್ಳಿಗೆ ಮೆಹಂದಿ ಹಾಕ್ಸೋಕ್ಕೆ ಬಿಟ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಒಂದೆರಡು ಪ್ಯಾಂಟು ಮತ್ತು ಒಂದೆರಡು ಟಿ ಶರ್ಟ್ಗಳು ಇಷ್ಟ ಆಯಿತು ಝೀ ಕೋಡಲ್ಲಿ. ಸುಮ್ಮನೆ ಹಂಗೆ ಬಂದಿದ್ದೀನಲ್ಲ, ಸೊ ತೊಗೊಂಡೆ. ಒಳ್ಳೆ ಆಫರ್ ಇತ್ತು, ಕಮ್ಮಿ ಪ್ರೈಸ್ ಇತ್ತು. ಸೊ ಬನ್ನಿ, ಮೇಡಮ್ ರಿಯಾಕ್ಷನ್ ಯಾವ ಥರ ಇರುತ್ತೆ ಪಕ್ಕ ಬೈತಾಳೆ. ಅವಳನ್ನ ಬಿಟ್ಬಿಟ್ಟು ಬಂದು ಶಾಪಿಂಗ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಅವ್ನು ಮೊನ್ನೆನೂ ಹೇಳ್ತಾಯಿದ್ದು ನಾನು ಒಂದೆರಡು ಬಟ್ಟೆ ತೊಗೊಬೇಕು, ಕರ್ಕೊಂಡು ಹೋಗು ಅಂತಂದ್ಬಿಟ್ಟು. ನಾನು ಕರ್ಕೊಂಡು ಹೋಗಿಲ್ಲ. ಸೊ ನೋಡೋಣ ಮೇಡಮ್ ಏನಂತಾರೆ ಅಂತಂದ್ಬಿಟ್ಟು. ಓಕೆ, ಸೊ ಬಿಲ್ಲಿಂಗ್ ಆಯಿತು. ಮೇಡಮ್ ವೆಯ್ಟ್ ಮಾಡ್ತಾ ಇರ್ತಾರೆ, ಪಕ್ಕ ಬೈಸ್ಕೊಳ್ಳೋ ಪ್ರೋಗ್ರಾಮ್ ಇದೆ. ನಾನು ಇಲ್ಲೇ ಹೊರಡೋಗಿದ್ದೆ. ಏನ್ ತಗೊಬಂದೆ? ಏನೋ ಝೀ ಕೋಡಿಂದ ಬಟ್ಟೆ ತಗೊಬಂದ್ಬಿಟ್ಟಿದ್ಯಾ? ಇದೇನ್ ಮಾಡಲಿ, ನೀನು ಹಾಕ್ಸ್ಕೊಳ್ಳೋವರೆಗೂ ಸುಮ್ಮನೆ ಹಂಗೆ ಶಾಪಿಂಗ್ ಹೋಗಿದ್ದೆ. ಏನ್ ತಗೊಂಡೆ? ಫುಲ್ ಆನ್ ಶಾಪಿಂಗ್. ನನಗೇನಾದ್ರು ತಗೊಂಡೋ ಇಲ್ವೋ? ಅಯ್ಯೋ, ಆಕ್ಚುಲಿ ಇವಳಿಗೂ ತಗೋಣ ಅಂತ ಅನ್ಕೊಂಡೆ. ಟ್ರೈ ಎಲ್ಲ ಮಾಡಬೇಕು, ನಾನು ಚೂಸ್ ಮಾಡೋದೆಲ್ಲ ಒಪ್ಕೊಳ್ಳಲ್ಲ. ಅದಕ್ಕೆ ಬರೀ ನನಗೆ ಮಾತ್ರ ತಗೊಂಡೆ. ಸ್ಮಾಲ್ ಸೈಜ್ ತಗೊಳಕ್ ಆಗಿರ್ಲಿಲ್ವಾ ಟಿ ಶರ್ಟ್? ಅಲ್ಲಿ ಆಕ್ಚುಲಿ ಸೈಜ್ ಡಿಫರ್ ಇದೆ. ನಂದು ಎಮ್ ಇರೋದೆಲ್ಲ ಎಲ್ಲಿದೆ, ಎಲ್ಲಿರೋದೆಲ್ಲ ಎಕ್ಸೆಲ್ ಇದೆ. ತಗೋಬರೋರು ಇದೆಲ್ಲ ಯೋಚನೆ ಮಾಡಲ್ಲ. ಪರವಾಗಿಲ್ಲ, ನಾನು ರೀಲ್ಸ್ ಅಲ್ಲಿ ನೋಡಿದೀನಿ ಎಷ್ಟು ಹಸ್ಬೆಂಡ್ ಹೋಗ್ಬಿಟ್ಟು ವೈಫಿಗೆ ಶಾಪಿಂಗ್ ಮಾಡೋದು. ನೀನು ನಾಳೆ ಕರ್ಕೊಂಡು ಹೋಗ್ತೀನಿ ಬಿಡು. ಬೇಡ ನನಗೆ, ನೀ ಹಂಗಿದೆ ನಂಗೆ ಬೇಡ. ಪಕ್ಕ ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಾವು ಶಾಪಿಂಗ್ ಮಾಡಬೇಕು. ಬಿಕಾಸ್ ಗೃಹ ಪ್ರವೇಶಕ್ಕೂ ಎನಿವೇ ಶಾಪಿಂಗ್ ಮಾಡಬೇಕು. ಅವಾಗ ಕರ್ಕೊಂಡು ಹೋಗ್ತೀನಿ ಅವಳಿಗೆ. ನೀನ್ ಯಾಕೆ ಹೋಗಿ ಬಟ್ಟೆ ತಗೊಂಡಿದ್ಯಾ ಅಂತ ಈಗ? ನಿನಗೇನು, ನನಗೆ ಬೇಕಿತ್ತು ತಗೊಂಡೆ. ಏನೇನು ತಗೊಂಡೆ ಅಂತ? ಏನಿಲ್ಲ, 2 ಪ್ಯಾಂಟ್ ತಗೊಂಡೆ ಅಷ್ಟೇ. ನಾನು ಬ್ಲ್ಯಾಕ್ ಪ್ಯಾಂಟ್ ಇರ್ಲಿಲ್ಲಲ್ಲ, ಬ್ಲ್ಯಾಕ್ ಪ್ಯಾಂಟ್ ತಗೊಂಡೆ. ಅಂಡ್ ಅದ್ರ ಜೊತೆಗೆ ಒಂದೆರಡು ಟಿ ಶರ್ಟ್ ತಗೊಂಡೆ. ಯಪ್ಪ ನನಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದಾರಲ್ಲ ಅಂತ. ಏನಂತ? ಇಷ್ಟೊತ್ತಾದ್ರೂ ಮೋನ ಬಿಟ್ಟು ಹೋಗ್ಬಿಟ್ಟಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಿಕಾಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ನನ್ನ ಮೆಹಂದಿ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ. ನಾನು ಆಕ್ಚುಲಿ ಏನ್ ಅನ್ಕೊಂಡೆ ಗೊತ್ತಾ, ಪಕ್ಕ ಇವಳು ವೆಯ್ಟ್ ಮಾಡ್ತಾ ಇರ್ತಾಳೆ, ಫುಲ್ಲು ಬೈಕೊಳ್ತಾಳೆ ಇನ್ನು ಅಂತ ಅನ್ಕೊಂಡ್ರೆ ಇನ್ನೂ ಬಲ್ಗೈ ಮಾಡ್ತಾನೆ ಇದ್ದಾರೆ. ಆಯ್ತು, ಮುಗಿತು. ಆಯ್ತಾ? ಎಲ್ಲ ತೋರ್ಸು ಕೈ. ಮೆಹಂದಿ ನೀವು ನೋಡಿದ್ರೆ ಫಸ್ಟು ಇಲ್ಲಿ ತ್ರಿಲೋಕ ಅಂತ ಬರ್ತಿದ್ದೀನಿ. ಬರ್ತಿದ್ಯಾ? ಹಾ, ಓ ತ್ರಿಲೋಕ ಅಂತ ಬರ್ಸಿದ್ದೀನಿ. ನಮ್ಮ ಅಕ್ಕ ಲಚ್ಚು ಹೆಸರು ಬರ್ಸಿದ್ದೀನಿ. ಸೋನು ಲಚ್ಚು. ಹೌದು. Awesome. ಅಂಡ್ ಇಲ್ಲಿ ಮೋನ್ ಹೆಸರು ಬರ್ಸಿದ್ದೀನಿ. ಸೊ ಎಲ್ಲರ ಹೆಸರು ಬರ್ಸಿದ್ದೀನಿ. ಆಕ್ಚುಲಿ ನಾನು ಯಾವಾಗಲೂ ನನ್ನ ಮಕ್ಕಳು ಹೆಸರು ಬರೆಸ್ತಾ ಇದ್ದೆ. ಸೊ ಈ ಸಲ ನಮ್ಮ ಮಕ್ಕಳು ಎಲ್ಲ ಜಾಸ್ತಿ, ಆಬ್ವಿಯಸ್ಲಿ ನಮ್ಮ ಮಕ್ಕಳು ಇಂಪಾರ್ಟೆಂಟೇ. ಬಟ್ ಟುಮಾರೋ ಆ್ಯಂಡ್ ಡೇ ಆಫ್ಟರ್ ಟುಮಾರೋ ನಮ್ ಇಬ್ರು ಅಕ್ಕಂದಿರು ದಿವಸ ಅದು. ಸೊ ಅದಕ್ಕೆ ಅವ್ರ ಹೆಸರನ್ನ ಬರೆಸ್ಕೊಂಡಿದ್ದೀನಿ. ಡೆಡಿಕೇಟೆಡ್ ಟು ಮೈ ಸಿಸ್ಟರ್ಸ್. ಸೂಪರ್. ನೋಡಿ ನಿಮ್ಮ ತಂಗಿ ಯಾವ ಥರ ಎಲ್ಲನೋ ಮೆಹಂದಿ ಎಲ್ಲನೋ ಹಾಕ್ಸ್ಕೊಂಡಿದ್ದಾಳೆ, ನಿಮ್ಮ ಹೆಸರೆಲ್ಲನೋ. ಇವಾಗ ಲಚ್ಚು ಬರ್ತಾ ಇಲ್ಲ? ಲಚ್ಚು ಬರ್ತಾ ಇದ್ದಾಳೆ, ಆಲ್ಮೋಸ್ಟ್ ಇದ್ದಾಳೆ. ನನಗೆ ಮೆಹಂದಿ ಅಂದ್ರೆ ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟ. ಸೊ ಅದಕ್ಕೆ ಏನಾದ್ರು ಇವೆಂಟ್ಸ್ ಬಂದ್ರೆ ಒಂಥರ ಹಚ್ಕೋತೀನಿ. ಓಕೆ, ಫೈನಲಿ ನೋಡಿ ಇಲ್ಲಿ ಯಾರು ಬಂದಿದ್ದಾರೆ. ಟೈಮ್ ಎಷ್ಟಾಯ್ತು, ಇಷ್ಟು ಲೇಟಾಗಿ ಬಂದಿದ್ದೀರಾ? ಇವಾಗ ಪಕ್ಕ ನಿಮ್ಮ ಅಕ್ಕ ಅನ್ಕೊಳ್ತಾರೆ ಸುಪ್ರಿಯಾ ಅವರು, ನನ್ನನ್ನು ಬಿಟ್ಬಿಟ್ಟು ಇಬ್ರು ಹಾಕ್ಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು. ಕಂಡಿದ್ದೀರಿ ಏನೇನಿದೆ ನೇಮು? ಆಮೇಲೆ ಲಚ್ಚು ಸೋನು ಅಷ್ಟೇ. ದೋಸೆ 50 में दोनों से 500 वो बोला है लड़का आपके सामने है, इतना ही है, आपको मालूम है ज्यादा नहीं है। ನೈಟ್ 10 ಗಂಟೆಗೆ ಬಂದ್ಬಿಟ್ಟು ಈ ತರ ಎಲ್ಲ ಬಾರ್ಗೇನ್ ಮಾಡ್ತೀಯ ಮೇಘಲ್ಲ? फुल बरते बैक साइड भी बरते इधर तरह बरते बैक वो आंटी के जैसा लगा हुआ है, जैसे बता रही दोनों का ही 500 ಸೂಪರ್, ಎಂಜಾಯ್ ಮಾಡಿ ಹಂಗಾರೆ. यस यस क्या ನಾವು ಅದೇ ಮನೆಗೆ, ನೀವು नाउ मने वो मनेगा? भैया कल यही इम्पोर्टेंट है, एकदम भारी लगाइए भैया, मैं आती हूँ. थैंक यू भैया, अच्छा लगा है. थैंक यू सो मच. No problem. ನಮಗೋಸ್ಕರ ವೇಟ್ ಮಾಡಿಸಿ. ಪರವಾಗಿಲ್ಲ. ಸರಿ, ಹುಷಾರಾಗಿ ನೀವು ಓಡಿ. ಹಾ, ಓಕೆ, ಬಾಯ್ ಬಾಯ್ ಲಡ್ಡು, ಬಾಯ್ ಬೈ ಬಾಯ್. The next day. ಓಕೆ ಗೈಸ್, ಸೊ ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಆಫ್ ಪ್ರಿಪರೇಷನ್ ಲಾಗ್. ಸೊ ಪ್ರೀವಿಯಸ್ ನೈಟ್ ನಾವು ನಂದುಗೆ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಮನೆಗೆ ಬರೋಷ್ಟು ಲೇಟ್ ಆಗಿತ್ತು. ಸೊ ಯಾವುದೇ ತರ ಲಾಗ್ ಮಾಡಿಲ್ಲ. ಅಂಡ್ ಮೇಡಮ್ ಇವಾಗ ಇಲ್ಲಿದ್ದಾರೆ. ಹಲೋ ಎಲ್ರಿಗೂ. ಇವತ್ತು ಗೃಹ ಪ್ರವೇಶದ ಮೊದಲನೇ ದಿನ, ಅಂದ್ರೆ ಇವತ್ತು ಸಾಯಂಕಾಲ ಪೂಜೆ ಎಲ್ಲಾನು ಶುರು ಆಗುತ್ತೆ. ಸೊ ಮೇಡಮ್ ಅವರು ಮೇಕಪ್ ಗಿಪ್ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಾ ಇದಾರೆ. ಮನೆ ಹತ್ರನೂ ಹೋಗಿ ಬಂದೆ, ಅಲ್ಲೂ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ನಡೀತಾ ಇದೆ.
ನಮ್ಮ ನೇಮ್ ಪ್ಲೇಟ್ ಎಲ್ಲ ಬಂದು ನೋಡೋದಕ್ಕೆ ಎಷ್ಟು ಸಕ್ಕದಾಗಿದೆ ಅಂತ ಅಂದ್ರೆ like ಖುಷಿ ತುಂಬಾ ಆಗ್ತಾ ಖುಷಿ ಇದೆ. ಆಗುತ್ತೆ ತ್ರಿಲೋಕ ಅಂತ ನೋಡೋದಕ್ಕೆ. ಹೌದು, ಇವತ್ತೊಂದು ತುಂಬಾ ಒಂಥರ ಹೆಮ್ಮೆ ದಿವಸನೇ ನಮ್ಗೆ, ಬಿಕಾಸ್ ಇವತ್ತು ನಮ್ ತ್ರಿಲೋಕದ ಗೃಹ ಪ್ರವೇಶ. ಎಸ್, ಹಾಗೆ ಪೆಂಡಲ್ ಎಲ್ಲಾನು ಹಾಕಿದ್ದಾರೆ. ನಾನು ಚಪ್ರ ಹಾಕಿದ್ದಾರೆ. ಬೆಳಗ್ಗೆಯಿಂದ ಬಿಕಾಸ್ ನಾನು ಸ್ವಲ್ಪ ಮನೆ ಕಡೆ ಕೆಲಸ ಅಂಡ್ ಪ್ಲಸ್ ನಂದು ಲಾಗಿನ್ ಇದೆ ಇವತ್ತು. ಸೊ ನಾನು 2 ಕೆಲಸ ಮಾಡ್ಬೇಕು. ಸೊ ಅದಕ್ಕೆ ನಾನು ಹೋಗಕ್ ಆಗ್ಲಿಲ್ಲ ಬೆಳಗ್ಗೆಯಿಂದ. ಬಟ್ ಮೋನ ಹೋಗ್ಬಿಟ್ಟು ಬಂದಿದ್ದಾರೆ ಆಗ್ಲೇ. ಅಂಡ್ ನಾನು ಪೂಜೆ ಎಲ್ಲ ಅಲ್ಲೆಲ್ಲ ಪ್ರಿಪರೇಷನ್ ನಡೀತಾ ಇದೆ. ಇಲ್ಲಿ ಮೇಡಮ್ದು ತಯಾರಿ ಎಲ್ಲ ನಡೀತಾ ಇದೆ. ಹೌದು, ಬಿಕಾಸ್ ನಾನು ಏನು ತಯಾರಿ ಮಾಡ್ಕೊಂಡಿರ್ಲಿಲ್ಲ. ಸೊ ಕೊನೆ ಟೈಮ್ ಅಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡಿದ್ರು. ಸೊ ಫಸ್ಟ್ ನಿಮ್ಗೆ ನಮ್ ಇಬ್ರು ಔಟ್ಫಿಟ್ಸ್ ತೋರಿಸ್ತೀವಿ, ಏನ್ ಹಾಕೋತೀವಿ ಇವತ್ತಿನ ಇವೆಟ್ಟಿಗೆ ಅಂತ. ಎಸ್, ಮೇನ್ಲಿ ಸ್ವಲ್ಪ ಜನ ಕೇಳ್ತೀರಿ ನಂದು ಸೀರೆ ತೋರಿಸಿ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಇವಾಗ ಔಟ್ಫಿಟ್ ನ ತೋರ್ಸೋಣ. ಫಸ್ಟ್ ಮೋನ ಔಟ್ಫಿಟ್ ತೋರಿಸದ? ಎಸ್, ಡಬಲ್ ಔಟ್ಫಿಟ್ ನೀನ್ ತೋರಿಸ್ಬೇಕು. ಏನ್ ನಾನು ತೋರ್ಸೋದು ಏನಿಲ್ಲ, ಅಂದ್ರೆ ವೆರಿ ಸಿಂಪಲ್. ನಮ್ದು ಮೆನ್ ಆರ್ ವೆರಿ ಸಿಂಪಲ್. ಒಂದು ಬ್ಲಾಕ್ ಪ್ಯಾಂಟ್ ಮತ್ತೆ ಇದೊಂದು ಇದು ಆಕ್ಚುಲಿ ಈ ಶರ್ಟ್ ನಂದುನೇ ಕೊಡ್ಸಿದ್ದು, ಬೇಸ್ ಶರ್ಟ್. ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ನಮ್ದು ಮಾತು ಏನಂತ ಹೂ ಮುಡ್ಸೋ ಶಾಸ್ತ್ರದಲ್ಲಿ ಶರ್ಟ್ ಕೊಡ್ಸಿದೆ. ಸೊ ಇದು ಒನ್ ಆಫ್ ದಿ ಶರ್ಟ್ಸ್. ಇದು ಇವತ್ತು ಹಾಕೊಳ್ತಾ ಇದ್ದೀನಿ. ನಾಳೆ ಹೇಳ್ತೀವಿ. ನಾಳೆಗೆ ಇನ್ನು ಶಾಪಿಂಗ್ ಮಾಡಿಲ್ಲ ನಾನು. ಟ್ರೆಡಿಷನಲ್ ವೇರ್ ಏನಾದ್ರು ಹಾಕೋಣ ಅಂತ ಅನ್ಕೊಂಡಿದೀನಿ. ಸೊ ಇನ್ನು ಶಾಪಿಂಗ್ ಕೂಡ ಮಾಡಿಲ್ಲ. ರಾಮರಾಜ್ಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಪಂಚೆ ಶರ್ಟ್ ತಗೋಣ ಅಂತ ಅನ್ಕೊಂಡಿದೀನಿ. ಸೊ ಯಾವ ಕಲರ್ ಸಿಗುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ಟೈಮ್ ಸಿಗುತ್ತೋ ಇಲ್ವೋ ಅದನ್ನು ಗೊತ್ತಿಲ್ಲ. ಸೊ ಇವಾಗ ನನ್ನ ಔಟ್ಫಿಟ್ ನಾನು ತೋರಿಸ್ತೀನಿ. ಸೊ ನನ್ನ ಔಟ್ಫಿಟ್ ಬಂದು ಪಿಂಕ್ ಕಲರ್, ಬೇಬಿ ಪಿಂಕ್ ಕಲರ್ ವಿತ್ ರೆಡ್ ಕಲರ್ ಕಾಂಬಿನೇಷನ್ ಇದೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನಂದು ಔಟ್ಫಿಟ್. ಸೊ ಇದು ಒಳ್ಳೆ ನ್ಯೂಲಿ ವೆಡ್ ಆ ವೈಬ್ಸ್ ಇದೆ ಇದರಲ್ಲಿ. ರೆಡ್ ಕಲರ್ ಇದೆಯಲ್ಲ, ಸೊ ಅದಕ್ಕೇನೆ ಆಕ್ಚುಲಿ ಈ ಸಾರಿನ ನಾನು ಫಸ್ಟ್ ಸತ್ಯನಾರಾಯಣ ಪೂಜೆಗೆ ಹಾಕೊಳ್ಳೋಣ ಅಂತ ಇದ್ದೆ. ಬಟ್ ಅವಾಗ ನಾನು ಬೇರೆ ಸೀರೆ ಹಾಕೊಂಡೆ, 9 ಯಾರ್ಡ್ ಸಾರಿ ಹಾಕೊಂಡಿದ್ದೆ. ಅಂಡ್ ಅದಾದ್ಮೇಲೆ ಅಭಿಷೇಕ, ಇವರು ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಿದ್ರು. ಬಟ್ ಇವಾಗ ಆಬ್ವಿಯಸ್ಲಿ ಅಭಿಷೇಕ ಎಲ್ಲ ಮಾಡ್ಬೇಕು ಅಂದ್ರೆ ಸ್ವಲ್ಪ ಇವಾಗ ಜಸ್ಟ್ ಸತ್ಯನಾರಾಯಣ ಪೂಜೆ ಮುಗ್ದಿದೆಯಲ್ಲ, ಸೊ ಸ್ವಲ್ಪ ಟೈಮ್ ಬಿಟ್ಟು ಮಾಡ್ಸೋಣ ಅಂತ ಸುಮ್ಮನೆ ಆಗಿದ್ದೀವಿ. ಅಂಡ್ ಇವಾಗ ಸದ್ಯಕ್ಕೆ ಬಂದಿರೋ ಇವೆಂಟ್ ಏನಂದ್ರೆ ಗೃಹ ಪ್ರವೇಶ. ಸೊ ಸರಿ, ಅಟ್ಲೀಸ್ಟ್ ಇದನ್ನ ಗೃಹ ಪ್ರವೇಶಕ್ಕೆ ಉಟ್ಕೊಳ್ಳೋಣ ಅಂತ ಈ ಸಾರಿನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಒನ್ ಆಫ್ ಮೈ ಫೇವ್ರೇಟ್ ಸಾರಿ ಅಂತ ಹೇಳ್ಬೋದು, ನಾನು ವೆಡ್ಡಿಂಗ್ ಟೈಮಲ್ಲಿ ಪರ್ಚೇಸ್ ಮಾಡಿದೆ ಅಂತ. ಅಂಡ್ ಇದು ಬ್ಲೌಸ್ ತೋರಿಸ್ತೀನಿ. ಅಗೇನ್ ಇದು ಬ್ಲೌಸ್ ಪಿಂಕ್ ಕಲರ್, ರೆಡ್ ಕಲರ್ ಎಂಬ್ರಾಯ್ಡ್ರಿ ಮಾಡಿಸಿರೋದು. ಇದನ್ನ ಸ್ವಲ್ಪ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ಬ್ಲೌಸ್ನ, ಬಿಕಾಸ್ ಸಾರಿ ತುಂಬಾ ಹೆವಿ ಇದೆ. ಓಕೆ, ದಿಸ್ ಇಸ್ ಅವರ್ ಔಟ್ಫಿಟ್. ಸೊ ರೆಡಿ ಆದ್ಮೇಲೆ ಯಾವ ತರ ಕಾಣಿಸ್ತೀವಿ ಅಂತ ಅಂದ್ಬಿಟ್ಟು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅಂಡ್ ಇವಾಗ ಸದ್ಯಕ್ಕೆ ಮೇಡಮ್ ಅವರು ಮೇಕಪ್ ಮಾಡಿಸ್ಕೊಳ್ತಾರೆ. ನಿಮ್ಮ ಮೇಕಪ್ ಆರ್ಟಿಸ್ಟ್ ಎಷ್ಟೇ ಬರ್ತಾರೆ ಇವಾಗ ಏನ್ 15-20 ಮಿನಿಟ್ಸ್ ಅಲ್ಲಿ ಅವ್ರು ಇರ್ತಾರೆ ಇಲ್ಲಿ. ಸೊ ನಾನು ಅಟ್ಲೀಸ್ಟ್ ನನಗೆ ಸ್ವಲ್ಪ ಟೈಮ್ ಬೇಕು ರೆಡಿ ಆಗಕ್ಕೆ. ಬಿಕಾಸ್ ಇವತ್ತು ಆರಾಮಾಗಿ ಏನು ಜಾಸ್ತಿ ಸ್ಟ್ರೆಸ್ ಇಲ್ದಲೆ ನಾನು ಕುತ್ಕೊಂಡು ರೆಡಿ ಆಗ್ತೀನಿ. ಬಿಕಾಸ್ ಮದ್ವೆ ಟೈಮಲ್ಲಿ ಅಯ್ಯೋ ಕರೀತಾರೆ ಅದು ಇದು ಅಂತ ಸ್ಟ್ರೆಸ್ ಇರ್ತಿತ್ತು. ಸೊ ಇವತ್ತು ಆರಾಮಾಗಿ ಕುತ್ಕೊಂಡು ರೆಡಿ ಆಗೋಣ ಅಂತ. ಓಕೆ, ಬೇಗ ರೆಡಿ ಆಗೋ. ಇನ್ನೂ ಅಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಪೂಜೆ ಎಲ್ಲ ಮಾಡ್ಬೇಕು. ಮ್ಯಾಕ್ಸ್ ಬೈ 5 o'clock ನಾನು ರೆಡಿ ಆಗಿ ಕೆಳಗಡೆ ಇಳಿದಿರ್ತೀನಿ. ಓಕೆ, ಸೊ ರೆಡಿ ಆದ್ಮೇಲೆ ನೆಕ್ಸ್ಟ್ ಪೂಜೆ ಅಪ್ಡೇಟ್ ಏನಿದೆ ಅಲ್ಲೋದ್ಮೇಲೆ ತೋರಿಸ್ತೀನಿ. ಸೊ ಗೃಹ ಪ್ರವೇಶ ಯಾವ ತರ ನಡೆಯುತ್ತೆ ಅಂತ ನೀವು ನೋಡ್ತೀರಾ. ತುಂಬಾ ಜೋರ್ದಾರಾಗಿ ನಡೆಯುತ್ತೆ ನೋಡಿ. ಕೀಪ್ ವಾಚಿಂಗ್. ಸೊ ಇವಾಗ ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಆಫ್ ದ ಡೇ, ದಟ್ ಈಸ್ ನನ್ನ ಮೇಕಪ್. ಬಿಕಾಸ್ ಆಬ್ವಿಯಸ್ಲಿ ಪ್ರತಿ ಹುಡುಗಿಗೂ ಈ ತರ ರೆಡಿ ಆಗ್ಬೇಕು, ಆ ತರ ರೆಡಿ ಆಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಸೊ ಆಬ್ವಿಯಸ್ಲಿ ಇವತ್ತು ನಮ್ಮ ತ್ರಿಲೋಕ ಗೃಹ ಪ್ರವೇಶ. ಸೊ ಅದಕ್ಕೆ ನನಗೆ ಮೇಕಪ್ ಮಾಡಕ್ ಬಂದಿರೋದು ಮೇಕ್ ಓವರ್ ಬೈ ರಶ್ಮಿತಾ ರೆಡ್ಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ನನಗೆ ಮೇಕಪ್ ಮಾಡೋಕ್ಕೆ ಲೈಕ್ ಅವರು ಬರ್ತಿರೋದು. ಬಿಕಾಸ್ ಐ ಹ್ಯಾವ್ ಸೀನ್ ಹರ್ ಪೇಜ್, ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ತುಂಬಾ ಕ್ಲೈಂಟ್ಸ್ ಅವ್ರಿಗೆ ತುಂಬಾ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೆಟ್ ಮೈ ಮೇಕಪ್ ಡನ್ ಫ್ರಮ್ ಹರ್. ಸೊ ಒನ್ಸ್ ಆ ಮೇಕಪ್ ಕಂಪ್ಲೀಟ್ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಮೇಕಪ್ ಟರ್ನ್ ಔಟ್ ಆಗಿದೆ ಅಂತ. ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸೊ ಲೆಟ್ಸ್ ಗೋ. A few moments later. ಓಕೆ, ಸೊ ಮೇಡಮ್ ಅವ್ರ ಹಿಂದೆ ನೋಡ್ಬೋದು ರೆಡಿ ಆಗ್ತಾ ಇದಾರೆ. ನಾನಂತೂ ಇಲ್ಲಿಂದ ಮತ್ತೆ ಹೊಸ ಬಿಲ್ಡಿಂಗ್ ಸ್ವಲ್ಪ ಕೆಲಸ ಇತ್ತು. ಸೊ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದೀನಿ. ಇವಾಗ ಮತ್ತೆ ಅಲ್ಲಿ ಕೆಲಸ ಬಂದಿದೆ. ಸೊ ಅಲ್ಲಿಗೆ ಹೋಗ್ಬೇಕು. ಮೇಡಮ್ ಹೇಗ್ ನಡೀತಾ ಇದೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮೇಕಪ್ ಸ್ಟಾರ್ಟ್ ಆಗಿದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾನು ಆಕ್ಚುಲಿ ನನ್ನ ಫೋನ್ ನಲ್ಲಿ ನೋಡಿದೆ, ತುಂಬಾ ಗ್ಲೋಯಿ ತರ ಲುಕ್ ಇದೆ. ಸೊ ನಾನು ಹೇಗೆ ಹೇಳಿದೀನಿ ಅದೇ ತರ ಮಾಡಿದ್ದಾರೆ. ನೀನ್ ಹೇಳ್ಬೇಕು, ಪೂರ್ತಿ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಸೊ ಇವಾಗ ಅಲ್ಲಿ ಮನೆ ಹತ್ರ ಸ್ವಲ್ಪ ಕೆಲಸ ಇದೆ. ಸ್ವಲ್ಪ ಐಟಮ್ಸ್ ಎಲ್ಲ ಕೊಟ್ಬಿಟ್ಟು ಬರಬೇಕು. ಲಂಚನು ಕಾಲ್ ಮಾಡಿದ್ರು. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಬರೋಣ. ಬರೋಷ್ಟು ಮೇಡಮ್ ರೆಡಿ ಆಗಿದ್ರೆ ನೋಡೋಣ. ಯಾಕಂದ್ರೆ ನಾನು ಇನ್ನೂ ನನ್ನ ಬಟ್ಟೆನೂ ಕೂಡ ತಗೊಂಡಿಲ್ಲ. ರಾಮರಾಜ್ ಬೇರೆ ಹೋಗ್ಬೇಕು. ಯೋಚನೆ ಮಾಡ್ತಾ ಇದ್ದೀನಿ ಕೆಲಸಗಳ ಮಧ್ಯದಲ್ಲಿ ಯಾವ ತರ ಹಿಂಗೋಗಿ ತಗೊಂಡ್ಬರೋದು ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 1 hour ಟೈಮ್ ಸಿಕ್ಕರೆ ಹೋಗಿ ತಗೊಂಡ್ಬರ್ಬೋದು. ಬಿಡಿಸಿ ನೋಡೋಣ. ಇವಾಗ ಫಸ್ಟ್ ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರೋಣ. ಓಕೆ, ಸೊ ಇವಾಗ ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದೆ. ಇಲ್ಲೆಲ್ಲ ಪೂಜೆಗೆಲ್ಲನೂ ರೆಡಿ ಆಗ್ತಾ ಇದೆ. ಸೊ ನೀವು ನೋಡ್ಬೋದು ಇದು 3rd floor ಅಲ್ಲಿ. ಸೊ ಅವ್ರ ಮನೇಲಿ ಹಿಂಗೆ ರೆಡಿ ಆಗ್ತಾ ಇದೆ. ಸೊ ನೈಟ್ ಇವಾಗ ಹೋಮ ಎಲ್ಲನೂ ಮಾಡ್ತಾರೆ. ಸೊ ಹೋಮಗೆಲ್ಲನೂ ಹೋಮದ ಕೊಂಡೆಲ್ಲನೂ ಇಟ್ಟಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲೆಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲನೂ ಆಗುತ್ತೆ. ಸೊ ಬನ್ನಿ ನೋಡೋಣ ಯಾರೇನು ಮಾಡ್ತಾ ಇದ್ದಾರೆ.
ಓಕೆ, ಸೊ ಇಲ್ಲಿ ಮನೆ ಹತ್ರ ಬರೋಷ್ಟು ಸ್ವಲ್ಪ ಮಳೆ ಬರ್ತಿತ್ತು, ಅದಕ್ಕೆ ಟಿ ಶರ್ಟ್ ಚೇಂಜ್ ಮಾಡಿದೆ. ಸೊ ಇವಾಗ ಶರ್ಟ್ ಹಾಕೊಂಡಿದ್ದೆ. ಅಂಡ್ ಬರೋಷ್ಟಲ್ಲಿ ಮೇಡಮ್ ಅವರು ಫುಲ್ ಸಕ್ಕದಾಗಿ ರೆಡಿ ಆಗಿದ್ದಾರೆ, ಬೊಂಬೆ ತರ. ಸೊ ಇಲ್ಲಿದ್ದಾರೆ ನೋಡಿ. ಎಷ್ಟು ನನಗೆ ಅನ್ಸದೆ ನಾನು ಇವತ್ತು ತುಂಬಾ ಪ್ರಿಟಿಯಾಗಿ ಕಾಣ್ತಾ ಇದ್ದೀನಿ ಅಂತ. ತುಂಬಾ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಈ ಸೀರೆ ಹಾಕೋಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ಅಂಡ್ ಸೆಕೆಂಡ್ ಏನಂದ್ರೆ ಈ ಮೇಕ್ ಓವರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಔಟ್ಫಿಟ್ಗೆ ಈ ಮೇಕಪ್ ಅಂಡ್ ಈ ಹೇರ್ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಸೊ ಅದಕ್ಕೆ ಫಸ್ಟ್ ನಾನು ಥ್ಯಾಂಕ್ ಯು ಹೇಳ್ಬೇಕಾಗಿರೋದು, ಬನ್ನಿ. ಸೊ ಮೇಕ್ ಓವರ್ ಬೈ ರಶ್ಮಿತಾ ರೆಡ್ಡಿ, ಇವರೇ ನನಗೆ ಇವತ್ತು ಕಂಪ್ಲೀಟ್ ಆಗಿ ಮೇಕ್ ಓವರ್ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ವಿ ಅಂಡ್ ಫಾರ್ ಗಿವಿಂಗ್ ಮಿ ಸಚ್ ಅ ಫ್ಯಾಬ್ಯುಲಸ್ ಲುಕ್ ಅಂತ ಹೇಳ್ಬೋದು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೀನಿ. ಆಕ್ಚುಲಿ ನಾನು ಏನು ಸ್ಪೆಸಿಫಿಕೇಶನ್ ಇದೇ ಬೇಕು ಅಂತ ಹೇಳಿರ್ಲಿಲ್ಲ. ಐ ಲೆಫ್ಟ್ ಎವ್ರಿಥಿಂಗ್ ಟು ಹರ್ ಓನ್ಲಿ. ನೀವು ಏನೇ ಮಾಡ್ತೀರಾ ನಿಮ್ ಕೈ ಕೊಟ್ಟಿದ್ದೀನಿ, ಚೆನ್ನಾಗಿ ಮಾಡಿ ಅಂತ ಹೇಳಿದೆ. ಐ ಥಿಂಕ್ ಅವ್ರು ತುಂಬಾ ಚೆನ್ನಾಗಿ ಜಸ್ಟಿಸ್ ಮಾಡಿದ್ದಾರೆ. ಇದಕ್ಕೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೆ ಏನಾದ್ರು ಎಂಕ್ವೈರೀಸ್ ಇರ್ಬೋದು, ಇಲ್ಲ ನಿಮ್ಗೆ ಏನಾದ್ರು ಬುಕಿಂಗ್ಸ್ ಇರ್ಬೋದು ಫಾರ್ ಬ್ರೈಡಲ್, ನಾನ್ ಬ್ರೈಡಲ್, ಎನಿ ಈವೆಂಟ್ಸ್, ಯು ಕ್ಯಾನ್ ರೀಚ್ ಔಟ್ ಟು ದೆಮ್. ಸೊ ಅವ್ರ ಪೇಜ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಪಿಂಗ್ ಮಾಡಿರ್ತೀವಿ. ಥ್ಯಾಂಕ್ ಯು. ಕೂಲ್, ಥ್ಯಾಂಕ್ ಯು ಸೋ ಮಚ್. ಸಕ್ಕದಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮೇಕಪ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಇವಾಗ ಮೇಡಮ್ ಅಂತೂ ರೆಡಿ ಆಯ್ತು. ಇವಾಗ ಹೋಗೋಣ. ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಪೂಜೆ ಎಲ್ಲ ಶುರು ಆಗ್ತಾ ಇದೆ ಅಲ್ಲೂ. ಹೌದು, ಸೊ ಹೊರಡಲ್ಲ. ಆಕ್ಚುಲಿ ಮೋಹನ್ ರೆಡಿ ಆಗಿಲ್ಲ, ಸೊ ನಾನು ಫಸ್ಟ್ ಹೋಗಿರ್ತೀನಿ. ಸೊ ಆಮೇಲೆ ನಂದು ನಾ ಬಿಟ್ಬಿಟ್ಟು ಬಂದು ಆಮೇಲೆ ನಾನು ರೆಡಿ ಆಗಿ ಆಮೇಲೆ ಬರ್ತೀನಿ. ಸರಿ, ಬನ್ನಿ ಹೋಗೋಣ. ಸೊ ಯಾ, ಲೆಟ್ಸ್ ಗೋ. ಸೊ ಫೈನಲಿ ಇವಾಗ ನಾವು ಹೊಸ ಮನೆ ಹತ್ರ ಹೋಗ್ತಾ ಇದೀವಿ. ಫುಲ್ ರೆಡಿ ಎಲ್ಲ ಆಯ್ತು, ಶಾರ್ಟ್ಸ್ ಎಲ್ಲ ತಗೊಂಡಾಯ್ತು. ಅಂಡ್ ನಮ್ಮಮ್ಮ ಫೋನ್ ಮಾಡ್ತಾ ಇದ್ದಾರೆ, ಎಲ್ಲಿದ್ದೀರಾ ಅಂತ. ಸೊ ಆಸ್ ಯೂಶುವಲ್ ಅಷ್ಟು ಲೇಟ್ ಆಗಿಲ್ಲ, ನಾನು ಆನ್ ಟೈಮ್ ಅಲ್ಲಿ ಇದ್ದೀನಿ. ಬಟ್ ಸ್ವಲ್ಪ ಟ್ರಾಫಿಕ್ ಇದೆ ಇವಾಗ ನೋಡ್ಬೋದು. ಅಂಡ್ ಆನ್ ದ ವೇ ಹೋಗ್ಬೇಕಾದ್ರೆ ಸ್ವಲ್ಪ ಐಟಮ್ಸ್ ತಗೊಂಡ್ ಹೋಗ್ಬೇಕು, ಪೂಜೆದು ಅಂಡ್ ಹೂವಗಳು ಬೇಕಂತೆ ಸ್ವಲ್ಪ. ಸೊ ಅದಕ್ಕೆ ನಾವ್ ಇವಾಗ ಬೇಗ ಹೋಗ್ತಾ ಇದೀವಿ. ನಾನು ಅಕ್ಕಲಕ್ಷ್ಮಿ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ರಿಯಾಕ್ಷನ್ ತಗೋಣ. ಆಕ್ಚುಲಿ ಏನ್ ಗೊತ್ತಾ, ಯಾವ್ದೇ ಪೂಜೆನಲ್ಲಿ ಈ ಗಂಡ್ ಮಕ್ಳದ್ದು ಏನು ಕೆಲಸ ಇರಲ್ಲ ಗೈಸ್. ಒಂದೆಲ್ಲ ಕೆಲಸಗಳಿರುತ್ತೆ, ರೆಡಿ ಆಗೋದ್ ಏನು ಇರಲ್ಲ. ನಾವ್ ಟಕ್ ಅಂತ ರೆಡಿ ಆಗ್ಬಿಡ್ತೀವಿ ಒಂದ್ 10 ನಿಮಿಷಕ್ಕೆ. ಈ ಹೆಣ್ಮಕ್ಳನ್ನ ರೆಡಿ ಮಾಡಿಸಿ ಹೊಡ್ಸ್ಬೇಕು ಅಂತಂದ್ರೆ ಯಪ್ಪ. ನಾವೇನಾದ್ರು ರೆಡಿ ಆಗಿಲ್ಲ ಅಂದ್ರೆ ಆಮೇಲೆ ಹೇಳ್ತೀರಾ, ಓಕೆ ಕಾಣ್ತಾ ಇದ್ದಿ, ಅದು ನಾವ್ ಯಾವತ್ತ ಆತರ ಅನ್ನಲ್ಲ. ಹೌದೌದು. ಬಟ್ ಏನ್ ಗೊತ್ತಾ, ಇದೆಲ್ಲ ಲೈಫ್ ಅಲ್ಲಿ ಗೃಹ ಪ್ರವೇಶ ಮುಂದೆ ಮನೆ ಕಟ್ಟದೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಬಟ್ ಐ ಥಿಂಕ್ ಈ ಇವೆಂಟ್ಸ್ ಗಳಿಗೆ ಚೆನ್ನಾಗಿ ರೆಡಿ ಆಗ್ಬೇಕು. ಬಿಕಾಸ್ ನಾರ್ಮಲ್ ಟೈಮ್ ಅಲ್ಲಿ ನಾವು ಹೇಗ್ ಬೇಕಾಗಿ ರೆಡಿ ಆಗ್ಬೋದು, ಬಟ್ ಈ ಸ್ಪೆಷಲ್ ಒಕೇಶನ್ ಅಲ್ಲಿ ಐ ಥಿಂಕ್ ವಿ ಹ್ಯಾವ್ ಟು ಲುಕ್ ಅಪ್ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ. ಈ ತರ ರೆಡಿ ಆಗೋದಾಗ್ಲಿ, ಸೀರೆಗಳು ಹಾಕೋದಾಗ್ಲಿ, ಒಡವೆಗಳು ಇದೆಲ್ಲ ಇರುತ್ತಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಹೆಂಗ್ ಕಾಣ್ತಾ ಇದೀನಿ ಮೋನ? ಚೆನ್ನಾಗಿ ಕಾಣ್ತಾ ಇದೀನಲ್ಲ? ನಂಗೆ ತುಂಬಾ ಪ್ರತಿ ಅನ್ಸ್ತಾ ಇದೀನಿ. ಮೇಕಪ್ ಮತ್ತೆ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಹೇಳಿದೆ ನನಗೆ ಫ್ರೀ ಹೇರೇ ಬೇಕು ಇವತ್ತು ಅಂತ. ಬಿಕಾಸ್ ಟುಮಾರೋ ಸ್ವಲ್ಪ ಟ್ರೆಡಿಷನಲ್ ಆಗಿ ಪ್ಲಾನ್ ಮಾಡ್ತಾ ಇದೀವಿ. ಸೊ ಸ್ವಲ್ಪ ಫ್ರೀ ಹೇರು, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ಅಂತ ಹೇಳಿದೆ. ಸೊ ಅದೇ ತರ ಅವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ನನಗೆ ಲುಕ್ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಸೊ ಸ್ವಲ್ಪ ಗ್ರಂಥಿಗೆ ಅಂಗಡಿಗೆ ಬಂದಿದ್ವಿ, ಸ್ವಲ್ಪ ಐಟಮ್ಸ್ ತೊಗೊಬೇಕಾಯ್ತು, ಪೂಜೆ ಸಾಮಾನೆಲ್ಲ. ಹಂಗೆ ಮನೆ ಹತ್ರನೇ ಆನ್ ದ ವೇ ಇತ್ತು, ಸೊ ಹಂಗೆ ತಗೊಂಡು ಹೋಗ್ತಾ ಇದೀವಿ. ಇಟ್ಕೋ ಯಪ್ಪ, ನಾನು ವೇಟ್ ಮಾಡಿ ಸಾಕಾಗೋದು. ಮೇಡಮ್ ಹಂಗೆ ಏನೋ ಹೂವು ತಗೊಳ್ತಾ ಇದ್ರು, ಅಲ್ಲಿ ಹೂವು ಕಟ್ತಿದ್ರಲ್ಲ, ಆ ಕ್ಲಿಪ್ ತಗೊಬೇಕಾಗಿತ್ತು, ಚೆನ್ನಾಗಿತ್ತು. ಚೆನ್ನಾಗಿ ಮಾತಾಡ್ತಾ ಇದ್ರು. ತುಂಬಾ ಚೆನ್ನಾಗಿದ್ದೀನಿ ಅಂತ. ಫಸ್ಟ್ ಅವರು ಏನಂದ್ರೆ ಇವಾಗ ಮದ್ವೆ ಆದ್ರ ಅಂತ ಅಂದ್ಬಿಟ್ಟು ಕೇಳಿದ್ರು ಅವರು. ನಾವು ಅಂತ ಹೇಳಿದ್ವಿ, ಅವ್ರು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು ನನಗೆ. ನಿಂಗೆ ಅದೃಷ್ಟ ಪಟ್ಟಿದ್ಯಾ? ಏನ್ ಗೊತ್ತಾ, ಒಂದ್ ಹುಡುಗಿ ಯಾವಾಗ ಗೊತ್ತಾ ಚೆನ್ನಾಗಿ ಕಾಣಿಸೋದು, ಹುಡುಗ ಚೆನ್ನಾಗಿ ನೋಡ್ಕೊಂಡಾಗ. ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಹೌದು, ನನ್ನ ಹಸ್ಬೆಂಡ್ ನನಗೆ ತುಂಬಾ ಚೆನ್ನಾಗಿ ಎಸ್, ಆಲ್ಮೋಸ್ಟ್ ಮನೆ ಹತ್ರ ಬಂದ್ವಿ. ಅಲ್ಲೂ ವೆಯ್ಟ್ ಮಾಡ್ತಾ ಇದ್ದಾರೆ, ಪೂಜೆ ಸಾಮಾನು ಎಲ್ಲ ಬೇಕು ಅಂತ ಅಂದ್ಬಿಟ್ಟು. ಸೊ ಬನ್ನಿ ಟಕ್ಕಂತ ಮನೆ ಹತ್ರ ಹೋಗೋಣ.